ಇದೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ಮತ್ತೊಂದು ಹೇಯ ಕೃತ್ಯ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನದು? ಬೆಂಗಳೂರಿನಲ್ಲಿ ಮಹಿಳೆಯರು ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ಮತ್ತೊಮ್ಮೆ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ಆಗಿದೆ. ಮಹಿಳೆ ಮೇಲೆ ದರೋಡೆ ಮಾಡಿದ್ದಾರೆ. ಅತ್ಯಾಚಾರ ಎಸಗಿ ಬಸ್ಗಾಗಿ ಕಾಯ್ತಾ ಇದ್ದ ಮಹಿಳೆಯನ್ನ ಹೊತ್ತೊಯ್ದು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಕೆಆರ್ ಮಾರ್ಕೆಟ್ ನಲ್ಲಿ, ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕೆಆರ್ ಮಾರ್ಕೆಟ್ ನಲ್ಲಿ ನಿನ್ನೆ ರಾತ್ರಿ 11:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಅತ್ಯಾಚಾರ ಮಾಡಿದ ಬಳಿಕ ಆ ಮಹಿಳೆಯ ಮೊಬೈಲ್, ಹಣ, ತಾಳಿ, ಚಿನ್ನದ ಸರ ಇದನ್ನೆಲ್ಲ ದರೋಡೆ ಮಾಡಿದ್ದಾರೆ. ಕೆಆರ್ ಮಾರ್ಕೆಟ್ ನ ಗೋಡೌನ್ ಸ್ಟ್ರೀಟ್ ನಲ್ಲಿ ಅತ್ಯಾಚಾರ ಎಸಗಿ ದರೋಡೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಿಸಿ ತನಿಖೆ ನಡೀತಾ ಇದೆ. ನಮ್ಮ ಲಾ ಅಂಡ್ ಆರ್ಡರ್ ಎಷ್ಟು ಎಕ್ಕುಟ್ಟು ಹೋಗಿದೆ ಅನ್ನುವಂಥದ್ದಕ್ಕೆ ಇದು ಮತ್ತೊಂದು ಉದಾಹರಣೆ ನಮ್ಗೆ ಗೊತ್ತಾಗ್ತಾ ಇರೋದು. ಒಂದು ಸಾಲು ದರೋಡೆ ಪ್ರಕರಣಗಳು ಬೆಂಗಳೂರು ಹಾಗೆ ಈ ರಾಜ್ಯದಾದ್ಯಂತ ನಾವು ಗಮನಿಸ್ತಾ ಇದ್ದೀವಿ. ಅಗೇನ್ ಬೆಂಗಳೂರಿನಲ್ಲಿ ಈ ರೀತಿಯಾದಂತ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಅದರಲ್ಲೂ ಕೂಡ ಕೆಆರ್ ಮಾರ್ಕೆಟ್ ನಲ್ಲೇ ನಡೆದಿದೆ ಅಂತ ಅಂದ್ರೆ ಏನ್ ಕತೆ ಇದು? 11:30 ಸಂದರ್ಭದಲ್ಲಿ, ಪ್ಲೀಸ್ ಡೋಂಟ್ ಆಸ್ಕ್ ಅದಾದ ನಂತರ 11:30 ಮಹಿಳೆ ಏನ್ ಮಾಡ್ತಾ ಇದ್ಲು ಮತ್ತೊಂದು ಅಂತ ಈ ತರ ಅಂತ ಬಾಲಿಶ ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಡಿ. ಅದೊಂದು ಈಗಲೇ ನಮ್ದೊಂದು ರಿಕ್ವೆಸ್ಟ್ ಅದು. ಯಾಕಂತಾದ್ರೆ ಒಂದು ಮಹಿಳೆಗೆ ರಕ್ಷಣೆ ಕೊಡೋಕೆ ಆಗದೆ ಇರುವಷ್ಟು ಮಟ್ಟಿಗಿನ ಕಾನೂನು ಸುವ್ಯವಸ್ಥೆ ನಮಗೆ ಹದಗೆಟ್ಟು ಹೋಗಿದ್ಯಾ ಅನ್ನುವಂಥದ್ದು. ಬಟ್ ಅಗೈನ್ ಹೌದು, ಈ ಟೈಮ್ ನಲ್ಲಿ ಆ ದುರುಳರು ಯಾರು ಅನ್ನುವಂತನ ಪತ್ತೆ ಹಚ್ಚಬೇಕಾಗಿದೆ. ಕೆಲವೊಂದು ಘಟನೆಗಳನ್ನ ಆ ಕ್ಷಣಕ್ಕೆ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೌದು. ಬಟ್ ಇಂಥ ದುರುಳರು ಯಾರು ಅನ್ನುವಂತನ ಕ್ವಿಕ್ ಆಗಿ ಪತ್ತೆ ಹಚ್ಚಿ ಅವ್ರ ವಿರುದ್ಧವಾದ ಕಠಿಣ ಕ್ರಮಗಳನ್ನ ತೆಗೆದುಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಕಾನೂನು ಸುವ್ಯವಸ್ಥೆ ಮೇಲೆ ಸ್ವಲ್ಪ ನಂಬಿಕೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರ್ಯವನ್ನ ಪೊಲೀಸರು ಬಹಳ ಕ್ವಿಕ್ ಆಗಿ ಮಾಡಬೇಕಿದೆ. ಬಟ್ ಬೆಂಗಳೂರಿನ ಹೃದಯ ಭಾಗದಲ್ಲಿ, ಯಾವುದೋ ಬೆಂಗಳೂರಿನ ಹೊರವಲಯದಲ್ಲಿ ಏನೋ ಪಾಪ ಮಹಿಳೆ ಸಿಕ್ಕಾಕೊಂಡ್ಬಿಟ್ರು 11:30 ಅಲ್ಲ, ಬೆಂಗಳೂರಿನ ಕೆಆರ್ ಮಾರ್ಕೆಟ್ ನಲ್ಲಿ ಹಿಂಗೆ ಆಗ್ತಾ ಇದೆ ಅಂತಂದ್ರೆ ಏನ್ ಕತೆ ಇದು? ಬೀಟ್ ಆಗ್ತಾ ಇದ್ದಂತ ಪೊಲೀಸರು ಎಲ್ಲಿದ್ರು? ಬೀಟ್ ಹಾಕ್ಬೇಕಾಗಿದ್ದಂತ ಪೊಲೀಸರು ಎಲ್ಲಿದ್ರು? ಆ ಟೈಮ್ ನಲ್ಲಿ ಆ ಮಹಿಳೆಯನ್ನ ಮೇಲೆ ಅತ್ಯಾಚಾರ ಎಸಗಿದಂತ ಸಾಮೂಹಿಕ ಅತ್ಯಾಚಾರಿಗಳು ಯಾರು ಅನ್ನುವಂತ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಇಲ್ಲಿ ತನಕ ಏನ್ ಅಪ್ಡೇಟ್ ಸಿಕ್ಕಿದೆ? ಪೊಲೀಸರ ತನಿಖೆ ಹೇಗೆ ನಡೀತಾ ಇದೆ? ಇದೆಲ್ಲವೂ ಕೂಡ ಈಗ ಸಹಜವಾಗಿ ನಾವು ಪ್ರಶ್ನೆ ಮಾಡಬೇಕಾಗಿರುವಂತಹ ಸಂಗತಿ. ರಾಚಪ್ಪ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ರಾಚಪ್ಪ, ಮಹಿಳೆಯ ಸ್ಥಿತಿ ಈಗ ಹೇಗಿದೆ ರಾಚಪ್ಪ? ಜೊತೆಗೆ ಈ ಸಾಮೂಹಿಕ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ದಾಖಲಾಗಿರೋದು ಯಾವಾಗ? ಇದಕ್ಕೆ ಸಂಬಂಧಪಟ್ಟಾಗಿನ ಇನ್ವೆಸ್ಟಿಗೇಷನ್ ಅಪ್ಡೇಟ್ಸ್ ಏನ್ ಗೊತ್ತಾಗ್ತಾ ಇದೆ ರಾಚಪ್ಪ? ಮಲ್ತೇಶ್, ನಿನ್ನೆ ರಾತ್ರಿ 11:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ತಮಿಳುನಾಡು ಮೂಲದ ಮಹಿಳೆ ಬೆಂಗಳೂರಿಗೆ ಬಂದಿರ್ತಾರೆ. ಅಂದ್ರೆ ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮನೆಯಲ್ಲಿ ಒಂದಿಷ್ಟು ಗಲಾಟೆ ಆಗತ್ತೆ ಗಂಡನ ಜೊತೆಗೆ. ಈ ಒಂದು ಹಿನ್ನೆಲೆಯಲ್ಲಿ ಆಕೆ ಬೆಂಗಳೂರಿಗೆ ಬಂದಿರ್ತಾರೆ ಅನ್ನುವಂತ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಅಂದ್ರೆ ಒಂದಿಷ್ಟು ಸ್ನೇಹಿತರ ಮನೆಗಳಲ್ಲೂ ಕೂಡ ಆ ಮಹಿಳೆ ಉಳ್ಕೊಂಡಿದ್ಲು. ಅದಾದ ನಂತರದಲ್ಲಿ ನಿನ್ನೆ ರಾತ್ರಿ ಮಾರ್ಕೆಟ್ ಅಂದ್ರೆ ತಮಿಳುನಾಡು ಬಸ್ ಹೋಗತ್ತೆ ಏನೋ, ಬಸ್ ಸ್ಟಾಪ್ ಏನಿದೆ ಅಲ್ಸೂರ್ ಗೇಟ್ ಹತ್ರ, ಅಲ್ಲಿ ಕೂತಿರುವಂತಹ ಸಂದರ್ಭದಲ್ಲಿ ಆಕೆಯನ್ನ ಇಬ್ಬರು ಕರ್ಕೊಂಡ್ ಬರ್ತಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಕರ್ಕೊಂಡು ಬಂದು ಕೆಆರ್ ಮಾರ್ಕೆಟ್ ಬಳಿ ಇರುವಂತಹ ಗೋಡೌನ್ ಸ್ಟ್ರೀಟ್ ಏನಿದೆ ಅಲ್ಲಿಗೆ ಕರ್ಕೊಂಡು ಬಂದಂತಹ ಇಬ್ಬರು ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗ್ತಾರೆ. ಅತ್ಯಾಚಾರ ಎಸಗಿದ ನಂತರದಲ್ಲಿ ಆಕೆ ಕತ್ತಲಿದ್ದಂತಹ ತಾಳಿ ಚೈನ್ ಏನಿದೆ, ಅದರ ಜೊತೆಗೆ ಕಿವಿ ಓಲೆ, ಹಾಗೇನೆ ಮೊಬೈಲ್, ಒಂದಿಷ್ಟು ಹಣ ಏನ್ ಇಟ್ಕೊಂಡಿರ್ತಾರೆ ಅದೆಲ್ಲವನ್ನ ಕೂಡ ಕಿತ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡಿದ್ದಾರೆ. ರಾತ್ರಿಯೇ ನಿನ್ನೆ ಎಸ್ಜೆ ಪಾರ್ಕ್ ಇನ್ಸ್ಪೆಕ್ಟರ್ ಕೂಡ ನೈಟ್ ರೌಂಡ್ಸ್ ಇದ್ರು. ಈ ಹಿನ್ನೆಲೆಯಲ್ಲಿ ರಾತ್ರಿಯೇ ಆರೋಪಿಗಳ ಹುಡುಕಾಟವನ್ನ ಕೂಡ ನಡೆಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಿಸಿಟಿವಿ ವಿಜುವಲ್ಸ್ ಅನ್ನೆಲ್ಲವನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅದರ ಮೂಲಕವಾಗಿ ಆರೋಪಿಗಳು ಯಾರು ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಹುಡುಕಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ಮಹಿಳೆಯನ್ನ ಇಲ್ಲಿ ಉಪ್ಪಾರಪೇಟೆಯಲ್ಲಿರುವಂತಹ ಸಖಿ ಕೇಂದ್ರ ಏನಿದೆ ಅಲ್ಲಿಗೆ ರವಾನೆ ಕೂಡ ಮಾಡಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ರಾಚಪ್ಪ.